ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೀಲಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಚಾನಲ್ನ ಮೊದಲನೇ ವ್ಲಾಗ್ ಆಗಿದ್ದು, ಈ ವ್ಲಾಗಲ್ಲಿ ನಾವು ನಿಮಗೆ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀವಿ. ಈ ದೇವಸ್ಥಾನ ಎಲ್ಲಿದೆ ಹಾಗೂ ಈ ದೇವಸ್ಥಾನ ಯಾವುದಪ್ಪ ಅಂದರೆ ಇದು ಶ್ರೀ ಗೋಬಿಕಲ್ಲಮ್ಮ ದೇವಿ ದೇವಸ್ಥಾನ. ಇದು ಬೆಂಗಳೂರಿನಿಂದ 45 ಕಿಲೋಮೀಟರ್ ದೂರದ ದೊಡ್ಡಕರೇನಹಳ್ಳಿಯಲ್ಲಿ ಇದು ಯಂಟ್ಗಾನಹಳ್ಳಿ ಪೋಸ್ಟ್ ಹಾಗೂ ನೆಲಮಂಗಲ ತಾಲೂಕಿನ ಬೆಂಗಳೂರಿನಲ್ಲಿದೆ. ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಹೇಳೋದಾದರೆ, ಹಿಂದೆ ಮುತ್ತಿನ ವ್ಯಾಪಾರಿಗಳು ಎತ್ತಿನ ಗಾಡಿಯಲ್ಲಿ ಇದ್ದಂತಹ ದೇವಿ ಹುತ್ತದ ಮಣ್ಣಿನಲ್ಲಿ ನೆಲೆಸಿದ್ರಂತೆ. ಗ್ರಾಮಸ್ಥರು ಹೇಳೋ ಪ್ರಕಾರ ನ್ಯಾಷನಲ್ ಹೈವೇ ಮಾಡೋ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಇಂಜಿನಿಯರ್ ದೇವಿ ಉದ್ಭವವಾದ ಮರವನ್ನು ಕಡಿಬೇಕಾದ್ರೆ ಆ ಇಂಜಿನಿಯರ್ಗೆ ಕಣ್ಣೆಲ್ಲ ಮಂಜಾಗಿ ಏನೂ ಕಾಣಿಸದೆ ಆಯ್ತಂತೆ. ತಕ್ಷಣವೇ ದೇವಿಯಲ್ಲಿ ಕ್ಷಮೆ ಯಾಚಿಸಿ ನಂತರ ಗುಣಮುಖರಾದರಂತೆ. ಈ ಘಟನೆ ಬಳಿಕ ದೇವಿ ಉದ್ಭವವಾದ ಮರದಿಂದ ಅದರ ನೇರವಾಗಿ ಇನ್ನೊಂದು ಮರ ತಾನೇ ಉದ್ಭವವಾಯಿತಂತೆ. ಅದರ ಬಳಿಯೇ ದೇವಿಯ ಹೊಸ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಯಿತು. ಇನ್ನು ಇಲ್ಲಿನ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ನಿಮ್ಮ ಮನಸ್ಸಲ್ಲಿ ನಿಮ್ಮ ಹರಕೆನ ಹೇಳ್ಕೊಂಡು ಕಾಯಿನ್ನ ದೇವಸ್ಥಾನದ ಗೋಡೆಗೆ ಈ ರೀತಿ ಅಂಟಿಸಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿ ಆ ಕಾಯಿನ್ ಹಾಗೇ ಇದ್ದರೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದು ನಂಬಿಕೆ. ಹಾಗೆ ಬರುವ 8ನೇ ತಾರೀಕು ಮಾರ್ಚ್ 8ನೇ ತಾರೀಕು ಶನಿವಾರ ಹಾಗೂ ಭಾನುವಾರ ದೇವಿಯ 12ನೇ ವಾರ್ಷಿಕೋತ್ಸವ ಆಗಿದ್ದು, ನೀವು ಬಂದು ದೇವಿಯ ಕೃಪೆಗೆ ಪಾತ್ರರಾಗಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಗಾಗಿ ವೇಟ್ ಮಾಡ್ತಾ ಇರ್ತೀವಿ. ಹರೇ ಕೃಷ್ಣ.